ಶ್ರೀಮದ್ವಿದ್ಯಾಪೂರ್ಣತೀರ್ಥಗುರುಭ್ಯೋ ನಮಃ. ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಶ್ರೀಮದ್ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ಸರ್ವಜ್ಞತ್ವಕ್ಕೆ ಸಾಕ್ಷಿಯಾದ ಕೇವಲ ವಾಯು ಪದವಿಗೆ ಬರತಕ್ಕಂತಹ ರುಜುದೇವತೆಗಳು ಮಾತ್ರ ಮಾಡಬಹುದಾದಂತಹ ಕಾರ್ಯವಿದು ಅಂತ ಹೇಳಿ ನಮಗೆ ನಿಸ್ಸಂದಿಗ್ಧವಾಗಿ ನಿರ್ಣಯವಾಗ್ತಕ್ಕಂತಹ ಮತ್ತೊಂದು ಪ್ರಸಂಗವನ್ನು ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರೇ ತಮ್ಮ ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥದಲ್ಲಿ ತೋರಿಸಿಕೊಡುತ್ತಾರೆ. ಬಹಳ ಅದ್ಭುತವಾದಂತಹ ಕ್ರಮ. ಉಭಯ ವ್ಯಾಮೋಹ ತತ್ಸಿದ್ಧೇಹೆ ಅಂತ ಹೇಳಿ ಒಂದು ಸೂತ್ರವಿದೆ. ಅದರ ಹಿಂದಿನ ಸೂತ್ರ ಆತಿವಾಹಿಕ ಸ್ಥಲ್ಲಿಂಗಾತ್ ಅಂತ ಹೇಳಿ, ಏನು ಭೂಮಿಯಲ್ಲಿ ಉತ್ಕ್ರಾಂತನಾದಂತಹ ಜೀವ ಇದ್ದಾನೆ, ಆ ಜೀವ ಅರ್ಚರಾದಿ ಪಥಾವಾಯುಂ ಒಂದೊಂದೇ ಲೋಕಗಳನ್ನು ದಾಟ್ತಾ ಕಡೆಗೆ ಮುಖ್ಯ ಪ್ರಾಣದೇವರ ಬಳಿಯಲ್ಲಿ ಬರಬೇಕು. ಈ ಕ್ರಮದೊಳಗಡೆಗೆ ಮಾತು ಬರ್ತದೆ. ಅಲ್ಲಿ ಬರುವಂತಹ ಸಂದರ್ಭದೊಳಗೆ ಮೊದಲೂ ಸಹಿತ ವಾಯುದೇವರ ಬಳಿಗೆ ಹೋಗ್ತಕ್ಕಂತಹ ಜೀವ ವಾಯುದೇವರ ಬಳಿಗೆ ಹೋಗ್ತಾನೆ ಅನ್ನುವಂತಹ ವಚನವಿದೆ. ಹಾಗಾದರೆ ಯಾರದು ಅಂತ ಪ್ರಶ್ನೆಯನ್ನು ತೆಗೆದುಕೊಂಡು ವೇದವ್ಯಾಸದೇವರು ಉತ್ತರ ಕೊಡ್ತಾರೆ. ಆತಿವಾಹಿಕ ಸ್ಥಲ್ಲಿಂಗಾತ್, ಪೂರ್ವಗಮನ ಲಿಂಗಾತ್, ಮೊಟ್ಟ ಮೊದಲಿಗೆ ಬರ್ತಾ ಇದ್ದಾನಿಲ್ಲಿ. ಆದ್ದರಿಂದಾಗಿ ಮೊಟ್ಟ ಮೊದಲಿಗೆ ಬರುವುದು ಆತಿವಾಹಿಕ ವಾಯು, ವಾಯುದೇವರ ಪುತ್ರ ಆತಿವಾಹಿಕ ವಾಯು ಅಂತ ಹೇಳಿ, ಆ ಆತಿವಾಹಿಕ ವಾಯುವಿನ ಬಳಿಯಲ್ಲಿ ಮೊದಲಿಗೆ ಬರುವಂಥದ್ದು. ಕಡೆಯಲ್ಲಿ ಹೋಗುವಂಥದ್ದು ಮುಖ್ಯವಾಯುವಿನ ಬಳಿಗೆ, ಮುಖ್ಯ ಪ್ರಾಣದೇವರ ಬಳಿಗೆ ಅಂತ ವೇದವ್ಯಾಸದೇವರು ಹೇಳ್ತಾರೆ. ಮತ್ತೆ ಪ್ರಶ್ನೆ ಬರ್ತದೆ, ಉಭಯ ವ್ಯಾಮೋಹ ತತ್ಸಿದ್ದೇಹೆ ಅಂತ ಉತ್ತರವನ್ನು ಕೊಟ್ಟರು. ಇಲ್ಲ, ವಾಯು ಅನ್ನುವಂತಹ ಶಬ್ದವಿದೆ, ಇಲ್ಲಿ ಆತಿವಾಹಿಕ ವಾಯುವನ್ನೇ ತೆಗೆದುಕೊಳ್ಳಬೇಕು, ಮುಖ್ಯವಾಯುವನ್ನು ತೆಗೆದುಕೊಳ್ಳಬಾರದು ಯಾಕೆ ಅನ್ನುವಂತಹ ಪ್ರಶ್ನೆ ಬಂದಾಗ ವೇದವ್ಯಾಸದೇವರು ಕೊಟ್ಟಂತಹ ಉತ್ತರ ಉಭಯ ವ್ಯಾಮೋಹಾತ್ ತತ್ಸಿದ್ದೇಹೇ. ಉಭಯ ವ್ಯಾಮೋಹಾತ್ ಅಂತ ಪಂಚಮಿ ವಿಭಕ್ತಿ ಇದೆ, ಅಲ್ಲಿ ಸಪ್ತಮಿಯ ಅರ್ಥ ನೋಡಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಭಾಷ್ಯವೂ ಅದಕ್ಕೆ ಅನುಗುಣವಾಗಿ ನಮಗೆ ಕಾಣುತ್ತದೆ. ಶ್ರೀಮತ್ ತತ್ವಪ್ರದೀಪದಲ್ಲಿ, ಶ್ರೀಮತ್ ತತ್ವಪ್ರಕಾಶಕ ಗ್ರಂಥದಲ್ಲಿ ಎರಡೂ ಕಡೆಗೂ ವ್ಯಾಮೋಹೆ ಅಂತ ಸಪ್ತಮಿ ವಿಭಕ್ತ್ಯಂತವಾಗಿ ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಉಭಯ ವ್ಯಾಮೋಹೆ, ಇಬ್ಬರಲ್ಲಿ ಯಾರು ಅಂತ ಹೇಳಿ ಸಂಶಯವಿದ್ದಾಗ ತತ್ಸಿದ್ಧೇಹೇ, ಮೊದಲಿಗೆ ಹೋಗುವುದು ಆತಿವಾಹಿಕ ವಾಯುವಿನ ಬಳಿಯಲ್ಲೇ ಅಂತ ಸಿದ್ಧವಾಗುತ್ತೆ. ಯಾಕೆ? ಶ್ರುತಿ ಇದೆ. ಏನದು ಶ್ರುತಿ? ಉತ್ಕ್ರಾಂತೋ ವಿದ್ವಾನ್ ಪರಮಭಿಗಚ್ಚನ್ ವಿದ್ಯುತಮೇವ ಅಂತತ ಉಪಗಚ್ಚತಿ ದ್ಯೌರ್ವಾವ ವಿದ್ಯುತ್ ತತ್ಪತಿಂ ವಾಯುಮುಪಗಮ್ಯ ತೇನೈವ ಬ್ರಹ್ಮ ಗಚ್ಚತಿ ಇತ್ಯಂತೇಪಿ ವಾಯುಗಮನ ಶ್ರುತೇಃ ಪೂರ್ವೋಕ್ತ ಆತಿವಾಹಿಕ ಪರೋವೇತಿ ವ್ಯಾಮೋಹೇ ಉತ್ತರೇ ದಿವಸ್ಪತಿರಿತಿ ವಿಶೇಷಣಾತ್ ಪೂರ್ವತ್ರ ಆತಿವಾಹಿಕಸ್ಯೈವ ಸಿದ್ಧೇಹೇ ಅಂತ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸ್ತಾರೆ. ಮುಖ್ಯ ಪ್ರಾಣದೇವರ ಬಳಿಯಲ್ಲಿ ಹೋಗುವುದು ಅಂತ್ಯದಲ್ಲೇನೆ. ಅದು ಮುಖ್ಯ ಪ್ರಾಣನೇ ಅಂತ ಹೇಗೆ ನಿರ್ಣಯವಾಗುತ್ತೆ? ಆಚಾರ್ಯರು ಹೇಳಿದರು, ವಿದ್ಯುತಮೇವ ಅಂತತ ಉಪಗಚ್ಚತಿ, ಕಡೆಯಲ್ಲಿ ಹೋಗುವುದು ವಿದ್ಯುಲ್ಲೋಕಕ್ಕೆ. ವಿದ್ಯುಲ್ಲೋಕ ಅಂದರೆ ಯಾವುದು? ದ್ಯುಲೋಕ, ಭಾರತೀ ದೇವಿಯ ಲೋಕ. ದ್ಯೌರ್ವಾವ ವಿದ್ಯುತ್ ತತ್ಪತಿಂ ವಾಯುಮುಪಗಮ್ಯ, ಅದಾದ ನಂತರ ದ್ಯುವಸ್ಪತಿಯಾದ ವಾಯುದೇವರ ಬಳಿಯಲ್ಲಿ ಹೋಗ್ತಾರೆ. ದಿವಸ್ಪತಿ ಭಾರತೀಪತಿ ಮುಖ್ಯ ಪ್ರಾಣ, ಆ ಕಡೆಯಲ್ಲಿ ಯಾವ ವಾಯುವಿನ ಬಳಿಯಲ್ಲಿ ಹೋಗ್ತಾ ಇದ್ದಾನೆಯೋ ಜೀವ, ಅವರು ಮುಖ್ಯ ಪ್ರಾಣದೇವರು ಅಂತ ನಿರ್ಣಯವಾಯಿತು. ಹೀಗಾಗಿ ಇದು ಮೊದಲ ವಾಯು, ಆದ್ದರಿಂದಾಗಿ ಆತಿವಾಹಿಕ ವಾಯು, ಇವರು ಭಾರತೀಪತಿಯಲ್ಲ ಅನ್ನುವ ಮಾತನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ವ್ಯವಸ್ಥೆ ಮಾಡಿಕೊಡ್ತಾರೆ. ಇಲ್ಲಿ ಶ್ರೀಮದ್ ಗುರುವರ್ಥ ದೀಪಿಕಾ ಬಹಳ ವಿಭಿನ್ನವಾಗಿ ವ್ಯಾಖ್ಯಾನವನ್ನು ಮಾಡುತ್ತದೆ. ಬಹಳ ವಿಭಿನ್ನವಾಗಿ ತತ್ವಪ್ರದೀಪ, ತತ್ವಪ್ರಕಾಶಿಕ ಇವೆಲ್ಲವೂ ಹೀಗೆ ಅರ್ಥವನ್ನು ಹೇಳಿದರೆ, ರಾಜರು ಹೇಳ್ತಾರೆ, ಉಭಯ ವ್ಯಾಮೋಹ ತತ್ಸಿದ್ದೇಹಿ ಇತಿ ಸೂತ್ರೇ ಲ್ಯಬ್ಲೋಪ ನಿಮಿತ್ತ ಪಂಚಮೀಮಾದಾಯ ವಿದ್ಯುತ್ಪತಿತ್ವಲಿಂಗೇನ ಉತ್ತರಸ್ಯ ಮುಖ್ಯವಾಯುತ್ವ ಸಿದ್ಧ ಉಭಯ ವ್ಯಾಮೋಹಂ ನಿರಾಕೃತ್ಯ ತತ್ಸಿದ್ದೇಹೇ ಪೂರ್ವಸ್ಯ ಆತಿವಾಹಿಕತ್ವ ಸಿದ್ಧೇರಿತ್ಯರ್ಥೋ ದ್ರಷ್ಟವ್ಯಃ ಅತಯೇವ ಉಭಯವ್ಯಾಮೋಹ ಇತಿ ಭಾಷ್ಯೆ ನೇತಿ ನಯಧ್ಯಾಹಾರೇಣ ಯೋಜನಾ. ತತ್ವಪ್ರದೀಪ, ತತ್ವಪ್ರಕಾಶಿಕಾಗಳಲ್ಲಿ ಹೇಳಿದ ಅರ್ಥವೇನು? ಉಭಯವ್ಯಾಮೋಹಾತ್ ಅಂತ ಹೇಳಿ ಪಂಚಮಿ ವಿಭಕ್ತಿ ಇದೆ, ಆ ಪಂಚಮಿ ವಿಭಕ್ತಿಗೆ ಸಪ್ತಮಿಯ ಅರ್ಥ ಅಂತ ಹೇಳಿ ವ್ಯಾಮೋಹೇ ವ್ಯಾಕುಲ ಬುದ್ಧಿತಾಯಾಮ್ ಅಂತ ಶ್ರೀಮತ್ ತತ್ವಪ್ರದೀಪದಲ್ಲಿ ಪರಿಸ್ಪಷ್ಟವಾಗಿ ಅರ್ಥವನ್ನು ಹೇಳಿದ್ದಾರೆ. ಶ್ರೀಮತ್ ತತ್ವಪ್ರಕಾಶಿಕಕ್ಕೂ ಸಹಿತ ಅದೇ ಅಭಿಪ್ರಾಯ ಅಂತ ಹೇಳಿ ವ್ಯಾಖ್ಯಾನಗಳಲ್ಲಿ ಪರಿಸ್ಪಷ್ಟವಾಗಿದೆ. ಆದರೆ ಶ್ರೀಮದ್ ಭಾವಿ ಸಮೀರರು ಹೇಳ್ತಾರೆ, ಉಭಯ ವ್ಯಾಮೋಹಾತ್ ಅನ್ನೋದು ಲ್ಯಬ್ಲೋಪ ನಿಮಿತ್ತ ಪಂಚಮಿ, ಅಲ್ಲಿ ಪಂಚಮಿ ವಿಭಕ್ತಿಯ ಅರ್ಥ ಉಭಯ ವ್ಯಾಮೋಹಾತ್ ಅಂತ. ಲ್ಯಬ್ಲೋಪ ನಿಮಿತ್ತ ಪಂಚಮಿ ಅಂತ ಹೇಳಿ ರಾಜರು ಅರ್ಥವನ್ನು ಹೇಳ್ತಾರೆ. ಉಭಯ ವ್ಯಾಮೋಹಂ ನಿರಾಕೃತ್ಯ, ವ್ಯಾಮೋಹಾತ್ ಅನ್ನುವ ಶಬ್ದಕ್ಕೆ
ವ್ಯಾಮೋಹವನ್ನು ನಿರಾಕರಣೆ ಮಾಡಿ ತತ್ಸಿದ್ಧೇಹೇ, ಮೊದಲಿಗೆ ಯಾವ ವಾಯುಲೋಕಕ್ಕೆ ಜೀವ ಹೋಗ್ತಾ ಇದ್ದಾನೆಯೋ ಆ ಲೋಕಕ್ಕೆ ಅಧಿಪತಿಯಾದ ವಾಯು ಆತಿವಾಹಿಕ ವಾಯು, ಮುಖ್ಯವಾಯುವಿನ ಬಳಿಗೆ ಮೊದಲಿಗೆ ಹೋಗುವುದಿಲ್ಲ ಅಂತ ಸಿದ್ಧವಾಗ್ತದೆ. ಪೂರ್ವಸ್ಯ ಆತಿವಾಹಿಕತ್ವ ಸಿದ್ಧೇಹೇ ಇತ್ಯರ್ಥೋ ದ್ರಷ್ಟವ್ಯ, ಈ ಅರ್ಥವಿದೆ ನೋಡಿ ಅಂದರು ರಾಜರು. ಅಷ್ಟೇ ಅಲ್ಲ, ರಾಜರು ಪರಮಾದ್ಭುತವಾದ ಮಾತನ್ನು ಹೇಳ್ತಾರೆ. ಅತಏವ ಉಭಯ ವ್ಯಾಮೋಹ ಇತಿ ಭಾಷ್ಯೆ ನೇತಿ ನಯಧ್ಯಾಹಾರೇಣ ಯೋಜನಾ ಅಂತ. ವಾಸ್ತವಿಕವಾಗಿ ಇದನ್ನು ನೋಡಿದಾಗ ಅರ್ಥವಾಗುವುದಿಲ್ಲ. ಯಾಕೆಂದರೆ ತತ್ವಪ್ರದೀಪ, ತತ್ವಪ್ರಕಾಶಿಕ ವ್ಯಾಖ್ಯಾನಗಳು ಎಲ್ಲವೂ ಸಪ್ತಮಿ ವಿಭಕ್ತಿಯನ್ನು ಹೇಳ್ತಾ ಇದೆ, ವ್ಯಾಮೋಹೆ ಅಂತ ಹೇಳಿ. ಹೀಗಾಗಿ ರಾಜರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಒಮ್ಮೆಗೆ ಅರ್ಥವಾಗುವುದಿಲ್ಲ. ನಮ್ಮ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಅದನ್ನು ಅರ್ಥ ಮಾಡಿಸ್ತಾರೆ. ಭಾಷ್ಯದೀಪಿಕಾದಲ್ಲಿ ಹೇಳ್ತಾರೆ, ಕೇಚಿತ್ತು ರಾಜರನ್ನು ಉಲ್ಲೇಖ ಮಾಡಿ, ಸೂತ್ರೇ ಲ್ಯಬ್ಲೋಪನಿಮಿತ್ತ ಪಂಚಮಿ ವ್ಯಾಮೋಹಂ ನಿರಾಕೃತ್ಯೇತಿ ಭಾಷ್ಯೇಪಿ ವ್ಯಾಮೋಹ ಇತಿ ಪ್ರಥಮಾಂತಂ. ರಾಜರ ಪಕ್ಷ ವ್ಯಾಮೋಹೇ ಅಲ್ಲ, ವ್ಯಾಮೋಹ ಅಂತ ಪ್ರಥಮಾಂತ ಪಕ್ಷವದು. ಪ್ರಥಮಾವಿಭಕ್ತಿಯನ್ನು ಹೇಳ್ತಾ ಇದ್ದಾರೆ. ತಸ್ಯ ನಯ ಅಧ್ಯಾಹೃತೇನ ಅನ್ವಯ ಇತ್ಯಾಹುಹು. ನೈಯನ್ನು ಅಧ್ಯಾಹಾರ ಮಾಡಿ ಅನ್ವಯ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನು ಗೊತ್ತಾ, ಶ್ರೀಮದಾಚಾರ್ಯರ ವಾಕ್ಯ ನೋಡಿ, ಪರೋವೇತಿ ವ್ಯಾಮೋಹ ಉತ್ತರೆ ಅಂತ ಆಚಾರ್ಯರ ವಾಕ್ಯವಿದೆ. ಅಲ್ಲಿ ವ್ಯಾಮೋಹ ಉತ್ತರೆ ಅನ್ನೋದನ್ನು ಎರಡು ರೀತಿ ಬಿಡಿಸಬಹುದು. ವ್ಯಾಮೋಹ ಉತ್ತರೆ, ವ್ಯಾಮೋಹೇ ಉತ್ತರೆ ಅಂತ. ಮುಂದೆ ಸ್ವರವಿದ್ದಾಗ ಹಿಂದಿರ್ತಕ್ಕಂತಹ ವಿಸರ್ಗವೂ ಲೋಪವಾಗುತ್ತೆ, ಅಥವಾ ಹಿಂದೆ ಏಕಾರವಿದ್ದರೆ ಅದು ಕೂಡ ಲೋಪವಾಗುತ್ತೆ. ಹೀಗಾಗಿ ಏಕಾರವೂ ಇರುವ ಪ್ರಸಕ್ತಿ ಇದೆ, ವಿಸರ್ಗವೂ ಇರುವ ಪ್ರಸಕ್ತಿ ಇದೆ. ಏಕಾರವಿದ್ದು ವ್ಯಾಮೋಹೆ ಅಂತ ಸಪ್ತಮಿ ಪಕ್ಷವನ್ನು ವ್ಯಾಖ್ಯಾನಕಾರರು ಹಿಡಿದಿದ್ದಾರೆ. ವ್ಯಾಮೋಹ ಅನ್ನುವ ಪಕ್ಷವನ್ನು ನಮ್ಮ ಶ್ರೀಮದ್ ಭಾವಿ ಸಮೀರರು ಹಿಡಿತಾ ಇದ್ದಾರೆ. ಸಪ್ತಮಿ ಭಕ್ತಿ ಹಿಡಿದಾಗ ಸಮಸ್ಯೆ ಇಲ್ಲ, ಅರ್ಥ ಸರಳವಾಗಿ ಬಿಡ್ತದೆ. ಆದರೆ ವ್ಯಾಮೋಹ ಅಂದಾಗ ಹೇಗೆ ಅರ್ಥ ಮಾಡೋದು ಅಂದರೆ, ರಾಜರು ಹೇಳ್ತಾರೆ ಅಲ್ಲಿ ನೈ ನ ಅನ್ನುವುದನ್ನು ಅಧ್ಯಾಹಾರ ಮಾಡಿ. ಬಹಳ ದೊಡ್ಡ ಸಾಹಸದ, ಬಹಳ ದೊಡ್ಡ ಸಾಹಸದ ಮಾತು, ಸಾಮಾನ್ಯರಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲದ ಮಾತು. ಭಾಷ್ಯಾದಿ ಗ್ರಂಥಗಳಲ್ಲಿ ಯೋಗ್ಯ ಪದಾಧ್ಯಾಹಾರವನ್ನು ಮಾಡಬಹುದು ಅನ್ನೋದು ಶ್ರೀಮದಾಚಾರ್ಯರ ಸಿದ್ಧಾಂತ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದಾಗ ಕರ್ತವ್ಯ ಅನ್ನುವ ಶಬ್ದವನ್ನು ನಾವಿಟ್ಟುಕೊಳ್ಳಬೇಕು, ಅಧ್ಯಾಹಾರ ಮಾಡಿಕೊಳ್ಳಬೇಕು. ಕರ್ತವ್ಯ ಅಂತ ಸಾಕ್ಷಾತ್ ಶ್ರೀ ವೇದವ್ಯಾಸದೇವರು ಹೇಳಿಲ್ಲ, ಆದರೆ ಅಲ್ಲಿ ಕರ್ತವ್ಯ ಅನ್ನೋದು ಅವರಿಗೆ ಅಭಿಪ್ರಾಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಯೋಗ್ಯವಾದ ಪದಗಳನ್ನು ಅಧ್ಯಾಹಾರ ಮಾಡುವುದೇನಿದೆ ಸರ್ವತ್ರ ಪ್ರಸಿದ್ಧ. ಆದರೆ ನೈ ಅಧ್ಯಾಹಾರ ಮಾಡುವುದಿದೆಯಲ್ಲ, ಅದು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯದಲ್ಲಿ, ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯದ ಸ್ವರೂಪವನ್ನು ಬದಲಿಸ್ತಾ ಇದ್ದಾರೆ ಇಲ್ಲಿ. ನಮ್ಮ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಶ್ರೀಮದಾಚಾರ್ಯರ ವಾಕ್ಯದ ಸ್ವರೂಪವನ್ನು, ಅಲ್ಲಿ ವ್ಯಾಮೋಹೆ ಅಂತ ಇದೆ, ವ್ಯಾಮೋಹೋ ನ ಅಂತ ಹೇಳಿ ನ ಅನ್ನುವುದನ್ನು ಅಲ್ಲಿಡುತ್ತಿದ್ದಾರೆ. ಯಾರಿಗೆ ಸಾಧ್ಯವಿದೆ ಇದು? ರುಜು ಪದವಿಗೆ ಬರುವವರಿಗೆ ಮಾತ್ರ ಸಾಧ್ಯವಿದೆ. ಬ್ರಹ್ಮದೇವರು ಕೊಟ್ಟ ವರವನ್ನು ಮೀರುವ ಸಾಮರ್ಥ್ಯ ವಾಯುದೇವರಿಗಿದೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮಾಡಿದ 2 ತಿಂಗಳ ಪರ್ಯಾಯವನ್ನು 2 ವರ್ಷದ ಪರ್ಯಾಯವನ್ನಾಗಿ ಬದಲಿಸುವ ಸಾಮರ್ಥ್ಯ ಭಾವಿ ಮಧ್ವರಿಗಿದೆ. ರಾಜರು ಆ ಸಾಹಸವನ್ನು ಮಾಡಲು ಅರ್ಹರು. ಯಾಕೆ? ಅವರು ಭಾವಿ ಸಮೀರರು. ಇನ್ನು ಯಾವೆಲ್ಲ ವ್ಯಾಖ್ಯಾನಕಾರರು ನೈಯನ್ನು ಅಧ್ಯಾಹಾರ ಮಾಡಿದ್ದಾರೆ ಅವರೆಲ್ಲರೂ ಸಹಿತ ವಾಯು ಪದವಿಗೆ ಅರ್ಹರು, ಭಾವಿ ಸಮೀರರು ಅಂತ ನಾವು ಹೇಳ್ತಾ ಇಲ್ಲ. ಶ್ರೀಮದ್ ಭಾಗವತದಲ್ಲಿ ಸಾದೇವಕಿ ಸರ್ವ ಜಗನ್ನಿವಾಸ ನಿವಾಸಭೂತ ನಿತರನ್ನರೇಜೆ ಅನ್ನುವಂತಹ ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾ ನರೇಜೆ ಅನ್ನುವ ಪಾಠಕ್ಕೆ ಶ್ರೀಮದ್ ವಿಜಯಧ್ವಜ ತೀರ್ಥ ಗುರು ಸಾರ್ವಭೌಮರು ಅರ್ಥವನ್ನು ಹೇಳಿ, ಆನಂತರದಲ್ಲಿ ಅಲ್ಲಿ ವಿರೇಜೆ ಅನ್ನುವ ಪಾಠವೂ ಇದೆ ಅಂತ ಆ ವಿರೇಜೆ ಅನ್ನುವ ಪಾಠದಲ್ಲಿ ನೈಯನ್ನು ಅಧ್ಯಾಹಾರ ಮಾಡಬೇಕು ಅಂತ ತಿಳಿಸ್ತಾರೆ. ಹಾಗೆ ನಸಂಘಾತೋ ವಿಕಾರೋಪಿ ಅನ್ನೋ ಕಡೆಯಲ್ಲಿಯೂ ಸಹಿತ ಅತ್ರ ನಯಃ ಅಧ್ಯಾಹಾರ ಕರ್ತವ್ಯ ಅಂತ ಹೇಳಿ ತಿಳಿಸಿ ಹೇಳ್ತಾರೆ. ನೈಯನ್ನು ಅಧ್ಯಾಹಾರ ಮಾಡಿದವರೆಲ್ಲರೂ ಸಹಿತ ಶ್ರೀಮದ್ ಭಾವಿ ಸಮೀರರು ಅಂತ ನಾವು ಹೇಳ್ತಾ ಇಲ್ಲ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಭಾಷ್ಯದಲ್ಲಿ
ವ್ಯಾಮೋಹೆ ಅಂತ ಹೇಳಿ ಶ್ರೀಮತ್ ತತ್ವಪ್ರದೀಪಾಚಾರ್ಯರು ಪಾಠವನ್ನು ಹಿಡಿದು ವ್ಯಾಮೋಹೆ ವ್ಯಾಕುಲ ಬುದ್ಧಿತಾಯಾಮ್ ಅಂತ ಅರ್ಥವನ್ನು ಬರೆದಿದ್ದಾರೆ. ಅದಾದ ನಂತರ ಸಂದೇಹೆ ಅಂತ ಹೇಳಿ ಶ್ರೀಮತ್ ತತ್ವಪ್ರಕಾಶಿಕಾದಲ್ಲಿ ವ್ಯಾಖ್ಯಾನಗೊಂಡಿದೆ ಆ ಶಬ್ದ. ಶ್ರೀಮದಾಚಾರ್ಯರ ಭಾಷ್ಯದಲ್ಲಿ ಎಲ್ಲರೂ ವ್ಯಾಮೋಹೆ ಅನ್ನುವಂತಹ ಪಾಠವನ್ನು ಮಹಾನುಭಾವರು ಹಿಡಿದು ಹೊರಟಿದ್ದಾಗ ಮತ್ತೂ ಒಂದು ಪಾಠವಿದೆ, ಈ ರೀತಿಯಾಗಿಯೂ ಅರ್ಥ ಮಾಡಬಹುದು, ವ್ಯಾಮೋಹ ಅಂತ ಅಲ್ಲಿ ಹೇಳಿ ನೈಯನ್ನು ಅಧ್ಯಾಹಾರ ಮಾಡಬಹುದು ಅಂತ ನಮ್ಮ ಶ್ರೀಮದ್ಭಾವಿ ಸಮೀರರು ತಿಳಿಸ್ತಾ ಇದ್ದಾರೆ. ಮತ್ತು ಇದಕ್ಕೂ ಒಂದು ಕಾರಣವಿದೆ. ಇತಿ ಸೂತ್ರೇ ಲ್ಯಬ್ಲೋಪ ನಿಮಿತ್ತ ಪಂಚಮೀ ಮಾದಾಯ ಅಂತ ಹೇಳಿದ್ದಾರಲ್ಲ, ಈ ರೀತಿಯಾಗಿ ರಾಜರ ವ್ಯಾಖ್ಯಾನ ಮಾಡಲಿಕ್ಕೆ ಪರಮಾದ್ಭುತವಾದ ಕಾರಣವಿದೆ. ಅದನ್ನು ಶ್ರೀಮದ್ ಬ್ರಹ್ಮಸೂತ್ರಗಳ ಮಹಿಮೆಯನ್ನು ತಿಳಿಬೇಕಾದರೆ ನಾವು ತಿಳಿಯಲಿಕ್ಕೆ ಸಾಧ್ಯ. ಹೇಗೆ ಬಂಡೆಯನ್ನು ಎತ್ತಿಟ್ಟವರನ್ನೆಲ್ಲ ನಾವು ಹನುಮಂತ ದೇವರು ಭೀಮಸೇನ ದೇವರು ಅಂತ ಹೇಳೋದಿಲ್ಲ. ಸೇತುಬಂಧನದ ಸಂದರ್ಭದಲ್ಲಿ ಎಲ್ಲ ಕಪಿಗಳು ಬಂಡೆಗಳನ್ನು ಗುಡ್ಡ ಪರ್ವತಗಳನ್ನು ಹೊತ್ತು ತಂದಿಟ್ಟಿದ್ದಾರೆ. ಆದರೆ ನಮ್ಮ ಶ್ರೀಮದಾಚಾರ್ಯರೇನು ಕಳಸದ ಬಳಿಯಲ್ಲಿ ಭದ್ರಾ ನದಿಗೆ ಬಂಡೆಯನ್ನು ಎತ್ತಿಟ್ಟಿದ್ದಾರೆ, ಅಲ್ಲಿಯೂ ಸಹಿತ ನಾವು ವಾಯುತ್ವದ ಚಿಂತನೆಯನ್ನು ಮಾಡ್ತೇವೆ. ಯಾಕೆ? ಅವರು ಪೂರ್ವ ಭೀಮರಾಗಿದ್ದಾರೆ, ಆದ್ದರಿಂದ ಈ ರೀತಿಯಾಗಿ ಮಾಡಿದರು ಅಂತ. ಹಾಗೆಯೇ ನ ಶಬ್ದವನ್ನು ಅಧ್ಯಾಹಾರ ಮಾಡಿದವರೆಲ್ಲ ರುಜುಗಳಲ್ಲ. ಅನೇಕ ವ್ಯಾಖ್ಯಾನಕಾರರು ನ ಶಬ್ದವನ್ನು ಅಧ್ಯಾಹಾರ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ನ ಶಬ್ದವನ್ನು ಅಧ್ಯಾಹಾರ ಮಾಡಿದ್ದಕ್ಕಾಗಿ ರಾಜರನ್ನು ರುಜುಗಳು ಅಂತ ನಾವು ಹೇಳಲಿಕ್ಕೆ ಹೊರಟಿಲ್ಲ. ಆಖ್ಯಾನ ಪುರಾಣ ಆಪ್ತೋಕ್ತಿಗಳಿಂದ ರಾಜರ ರುಜುತ್ವ ನಿರ್ಣೀತವಾಗಿದೆ. ಆ ರುಜುತ್ವಕ್ಕೆ ಆಚಾರ್ಯರ ವಾಕ್ಯದ ಸ್ವರೂಪವನ್ನು ಏನು ವಿಶಿಷ್ಟವಾಗಿ ಬದಲಿಸಿದ್ದಾರೆ ನಮ್ಮ ರಾಜರು, ಅದು ಸಾಕ್ಷಿ ಅಂತ ಹೇಳ್ತಾ ಇದ್ದೇವೆ. ಶ್ರೀಮದ್ಭಾವಿ ಸಮೀರರು ತಮ್ಮ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನ ಶ್ರೀಮದ್ ಭಾವಪ್ರಕಾಶಿಕಾ ಗ್ರಂಥದಲ್ಲಿ ಬಹಳ ಮಹತ್ವದ ಒಂದು ಮಾತನ್ನು ಹೇಳ್ತಾರೆ. ಅನೇಕ ಕಡೆಯಲ್ಲಿ ಅನೇಕ ತತ್ವಗಳನ್ನು ನಮಗೆ ನಿರ್ಣಯ ಮಾಡಿಕೊಡ್ತಕ್ಕಂತಹ ವಾಕ್ಯವದು, ವಿಷಯವದು. ಸರತ್ನ ಪೂರ್ಣ ಮಂಜುಷಾ ಗತೋ ವಿಸರ್ಜಿತೋ ಜಲೆ ಅಂತ ಶ್ರೀಮದಾಚಾರ್ಯರು ಮಂಜುಷಾ ಅನ್ನುವ ಶಬ್ದವನ್ನು ಬಳಸ್ತಾರೆ. ಅದು ಮಂಜೂಷಾ ಆಗಬೇಕು. ಮಂಜುಷಾ ಹೇಗಾಯಿತು ಅಂತ ಪ್ರಶ್ನೆಯನ್ನು ಮಾಡಿಕೊಂಡು ರಾಜರು ಹೇಳ್ತಾರೆ, ಏವಂಚ ಸರ್ವಜ್ಞ ಗ್ರಂಥಕಾರ ಪ್ರಯೋಗೇ ನ ಕ್ಲಿಷ್ಟಕಲ್ಪನಾ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಏನು ಪ್ರಯೋಗಗಳಿವೆ ಅದರಲ್ಲಿ ಕ್ಲೇಶದ ಕಲ್ಪನೆ ಇಲ್ಲ. ಅಲ್ಲಿ ಯಥಾಸ್ಥಿತ ವರ್ಣವಿನ್ಯಾಸೇನೈವ ಅರ್ಥಲಾಭಾತ್, ಅಲ್ಲಿ ಹೇಗಿದೆಯೋ ಹಾಗೆ ನಾವು ಅರ್ಥವನ್ನು ಪಡೆಯಬಹುದು. ಲೌಕಿಕ ಪ್ರಯೋಗಾದಿಗಳಲ್ಲೇನೆ ನಿರುಕ್ತಾದಿಗಳಿಂದ ವರ್ಣವಿಕಾರಾದಿಗಳನ್ನು ಕಾಣಬೇಕು ಅಂತಾರೆ. ಅಂದರೆ ಆಚಾರ್ಯರ ವಾಕ್ಯಗಳು ಯಾವ ರೀತಿಯಾಗಿವೆಯೋ ಆ ರೀತಿಯಾಗಿಯೇ ಸ್ವೀಕರಿಸಬೇಕು, ಅದಕ್ಕೆ ಅರ್ಥವನ್ನು ಹೇಳಬೇಕು ಅಂತ ಆದೇಶ ಮಾಡ್ತಾ ಇದ್ದಾರೆ ನಮ್ಮ ಶ್ರೀಮದ್ಭಾವಿ ಸಮೀರರು. ಅದೇ ಶ್ರೀಮದ್ಭಾವಿ ಸಮೀರರು ವ್ಯಾಮೋಹೆ ಅಂತ ನಮ್ಮ ಶ್ರೀಮತ್ ತತ್ವ ಪ್ರದೀಪದ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು, ಶ್ರೀಮತ್ ತತ್ವ ಪ್ರಕಾಶಿಕೆಯಲ್ಲಿ ಶ್ರೀಮತ್ ಟೀಕಾಕೃತ್ಪಾದರು ಸಪ್ತಮೀ ವಿಭಕ್ತ್ಯಂತವಾಗಿ ಅರ್ಥವನ್ನು ಹೇಳಿದರೆ ಭಾಷ್ಯಕ್ಕೆ ಪ್ರಥಮಾಂತವನ್ನಾಗಿ ವ್ಯಾಖ್ಯಾನ ಮಾಡಿ ವ್ಯಾಮೋಹ ಅಂತ ಹೇಳಿ ನ ಅನ್ನುವುದನ್ನು ಅಧ್ಯಾಹಾರ ಮಾಡಿ ಅರ್ಥವನ್ನು ತಿಳಿಯಿರಿ ಅಂತ ಆದೇಶ ಮಾಡ್ತಾ ಇದ್ದಾರೆ. ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು ಇದನ್ನು ಉಲ್ಲೇಖ ಮಾಡ್ತಾರೆ, ಖಂಡನೆ ಮಾಡ್ತಾರೆಯೋ? ಸರ್ವಥಾ ಇಲ್ಲ. ಕೇಚಿತ್ ಇತ್ಯಾಹು, ಕೆಲವರು ಹೀಗೆ ಹೇಳುತ್ತಾರೆ. ಏನು ಮಾಡಬೇಕು? ತಚ್ಚಿಂತ್ಯಂ, ಚಿಂತನ ಮಾಡಬೇಕು. ಚಿಂತನ ಮಾಡಲಿಕ್ಕೆ ಹೊರಟಾಗ ನಮಗೆ ಸಿಗುವುದು ರುಜುತ್ವ. ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರನ್ನು ತಮ್ಮ ವ್ಯಾಖ್ಯಾನಕಾರರ ಪಂಕ್ತಿಯಲ್ಲಿ ಕೂಡಿಸಿಕೊಂಡಿದ್ದಾರೆ ರಾಜರು. ಆ ಸಖ್ಯವನ್ನು ನೀಡಿದ್ದಾರೆ ರಾಜರು. ಆ ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು ಕೇಚಿದಿತ್ಯಾಹು ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಗುರುವರ್ಥ ದೀಪಿಕಾಯಾಂತೂ, ಗುರುವರ್ಥ ದೀಪಿಕಾದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಉಲ್ಲೇಖವನ್ನು ಮಾಡ್ತಾರೆ. ಆದರೆ ಖಂಡನೆ ಮಾಡಿದ್ದಾರೆಯೋ? ಸರ್ವಥಾ ಇಲ್ಲ, ಸರ್ವಥಾ ಇಲ್ಲ. ಒಂದು ಕಡೆಯಲ್ಲಿ ತಥಾಚ ವ್ಯಾಖ್ಯಾಸ್ಯಾಮಃ ಅಂತ ಭಾವಪ್ರಧಾನೋ ನಿರ್ದೇಶ ಅನ್ನೋದನ್ನು ವ್ಯಾಖ್ಯಾನ ಮಾಡಿದರು. ಹೇಗೆ ಅರ್ಥ ಮಾಡಿಕೊಳ್ಳಬೇಕು ರಾಜರ ಮಾತನ್ನು ಅಂತ ಹೇಳಿ ಭಾಷ್ಯವನ್ನು ವ್ಯಾಖ್ಯಾನ ಮಾಡುವ ಗ್ರಂಥದಲ್ಲಿ ರಾಜರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ತೇವೆ ಅಂತ ಪ್ರತಿಜ್ಞೆ ಮಾಡಿ ಹೇಳಿದರು. ಅರ್ಥವನ್ನು ಅನೇಕ ಗ್ರಂಥಗಳೇ ಹೇಳಿದ್ದಾರೆ, ಆದರೆ ವ್ಯಾಖ್ಯಾಸ್ಯಾಮಃ ಅಂತ ಹೇಳಿದರು. ಅದರಿಂದಲೂ ನಮಗೆ ಸೂಚನೆ ದೊರೀತದೆ. ತಚ್ಚಿಂತ್ಯಂ, ಚಿಂತನ ಮಾಡಿ. ತಚ್ಚಿಂತ್ಯಂ ತತ್ ಸಮರ್ಥನೀಯಂ, ಸಮರ್ಥನ ಮಾಡಿ. ಕೇಚಿದಿತ್ಯಾಹು ಅಂತ ತಾವೇ ಆ ಪ್ರದೇಶಗಳನ್ನು ತೋರಿಸಿಕೊಡ್ತಾರೆ ಎಲ್ಲೆಲ್ಲಿ ಅಂತ. ಅಲ್ಲಿ ಉಭಯ ವ್ಯಾಮೋಹ ಇತಿ ಭಾಷೆ ಅನ್ನುವ ನಮ್ಮ ರಾಜರ ಮಾತಿನಲ್ಲೂ ಕೂಡ ಅಲ್ಲಿ ಉಭಯ ವ್ಯಾಮೋಹೆ ಇತಿ ಭಾಷೆ ಅಂತಲೂ ಮಾಡ್ಕೋಬಹುದು, ಉಭಯ ವ್ಯಾಮೋಹ ಇತಿ ಭಾಷೆ ಅಂತಲೂ ಮಾಡ್ಕೊಳ್ಬಹುದು.
ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂದರೆ ಅದಕ್ಕೆ ವಿವರಣೆಯನ್ನು ಮಾಡ್ತಾರೆ ನಮ್ಮ ಭಾಷ್ಯದೀಪಿಕಾಚಾರ್ಯರು. ಭಾಷ್ಯೇಪಿ ವ್ಯಾಮೋಹ ಇತಿ ಪ್ರಥಮಾಂತಂ, ರಾಜರ ಅಭಿಪ್ರಾಯ ಅಲ್ಲಿ ಪ್ರಥಮಾಂತ ಶಬ್ದ ಅಂತ ಹೇಳಿ. ಈಗ ಹೇಳಿ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ರಾಜರ ವಿರೋಧವನ್ನು ಮಾಡಿದ್ದಾರೋ, ರಾಜರ ರುಜುತ್ವವನ್ನು ಕಾಣಲಿಕ್ಕೆ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆಯೋ. ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥ ಒಂದೇ ಅಲ್ಲ, ಅನೇಕ ಗ್ರಂಥಗಳಲ್ಲಿ ಪ್ರಕ್ಷೇಪವಾಗಿವೆ. ಶ್ರೀಮದ್ ಭಾಷ್ಯದೀಪಿಕಾದಲ್ಲಂತೂ ಹೆಚ್ಚಿಗೆ ಆಗಿವೆ. ಎಲ್ಲರಿಗೂ ಸುಲಭವಾಗಿ ಅರ್ಥವಾಗ್ತಕ್ಕಂತಹ ಒಂದು ಪ್ರಸಂಗವನ್ನು ತೋರಿಸ್ತೇನೆ. ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥದಲ್ಲಿ 4ನೆಯ ಮಂಗಲಾಚರಣ ಶ್ಲೋಕ, ಪೂರ್ಣಬೋಧ ಗುರೂನ್ವಂದೇ ಜಯಾರ್ಯಾನ್ ವ್ಯಾಸದೇಶಿಕಾನ್ ರಾಮಚಂದ್ರ ಗುರೂನಾರ್ಯಾನ್ ಲಕ್ಷ್ಮೀಕಾಂತ ಗುರೂನಪಿ ಅಂತ ಮುದ್ರಣ ಆಗ್ತಾ ಇದೆ. ಇದು 1900ರಲ್ಲಿ ಮುದ್ರಣವಾದ ಪುಸ್ತಕ. ಈಗಲೂ ಸಹಿತ ಮುದ್ರಣ ಆಗ್ತಾ ಇರೋದು ರಾಮಚಂದ್ರ ಗುರೂನಾರ್ಯಾನ್ ಲಕ್ಷ್ಮೀಕಾಂತ ಗುರೂನಪಿ ಅಂತ ಹೇಳಿ. ಆದರೆ ವಾಸ್ತವಿಕವಾಗಿ ನಮ್ಮ ಹಸ್ತಪ್ರತಿಗಳಲ್ಲಿ ಇರುವಂಥದ್ದು ರಾಮಚಂದ್ರ ಗುರುಶ್ಚೈವ ಲಕ್ಷ್ಮೀನಾಥ ಗುರೂನಪಿ. ನೋಡಿ, ಲಕ್ಷ್ಮೀನಾಥ ಗುರೂನಪಿ ಅಂತ ಇರೋದು. ಇವರೂ ಸಹಿತ ಹಸ್ತಪ್ರತಿಗಳನ್ನು ನೋಡಿ ಮಾಡಿದ್ದಾರೆ. ಆದರೆ ಯಾರೋ ದುರಾತ್ಮರು ಮೊದಲೇ ಬದಲಾಯಿಸಿ ಬಿಟ್ಟಿದ್ದಾರೆ. ಇಲ್ಲಿ ಲಕ್ಷ್ಮೀಕಾಂತ ಅಂತ ಹೇಳಿ ಬದಲಾಯಿಸಿಬಿಟ್ಟಿದ್ದಾರೆ. ಇರುವುದು ಲಕ್ಷ್ಮೀನಾಥ ಅಂತ ಹೇಳಿ ಅದನ್ನು ಲಕ್ಷ್ಮೀಕಾಂತ ಅಂತ ಬದಲಾಯಿಸಿಬಿಟ್ಟಿದ್ದಾರೆ. ಶ್ರೀಮದ್ ರಾಮಚಂದ್ರ ತೀರ್ಥಗುರು ಸಾರ್ವಭೌಮರ ಪರಮಗುರುಗಳು ಶ್ರೀ ಲಕ್ಷ್ಮೀಕಾಂತ ತೀರ್ಥಗುರು ಸಾರ್ವಭೌಮರು. ಹೀಗಾಗಿ ರಾಮಚಂದ್ರ ತೀರ್ಥಗುರು ಸಾರ್ವಭೌಮರಿಗೆ ನಮಸ್ಕಾರ ಮಾಡಿ ಆನಂತರ ಲಕ್ಷ್ಮೀಕಾಂತ ತೀರ್ಥಗುರು ಸಾರ್ವಭೌಮರಿಗೆ ನಮಸ್ಕಾರ ಮಾಡ್ತಾರೆ ಅನ್ನೋದು ತಪ್ಪಾಗ್ತದೆ. ವಾಸ್ತವಿಕವಾಗಿ ಶ್ರೀಮದ್ ವ್ಯಾಸರಾಜಗುರು ಸಾರ್ವಭೌಮರು, ಅವರ ಶಿಷ್ಯರು ಶ್ರೀ ಶ್ರೀನಿವಾಸ ತೀರ್ಥಗುರುರಾಜರು, ಅವರ ಶಿಷ್ಯರು ಶ್ರೀ ರಾಮತೀರ್ಥಗುರುರಾಜರು, ಅವರ ಶಿಷ್ಯರು ಶ್ರೀ ಲಕ್ಷ್ಮೀಕಾಂತ ತೀರ್ಥಗುರುರಾಜರು, ಅವರ ವೃಂದಾವನ ಪೆರಗೊಂಡೆಯಲ್ಲಿದೆ. ಅವರ ಶಿಷ್ಯರು ಶ್ರೀಪತಿ ತೀರ್ಥಗುರುರಾಜರು ಮತ್ತು ಅವರ ಶಿಷ್ಯರು ಶ್ರೀ ರಾಮಚಂದ್ರ ತೀರ್ಥಗುರುರಾಜರು, ಇವರಿಬ್ಬರ ವೃಂದಾವನವು ರಾಯವೇಲೂರಿನಲ್ಲಿದೆ. ಅದಾದ ನಂತರ ಶ್ರೀ ಲಕ್ಷ್ಮೀ ವಲ್ಲಭ ತೀರ್ಥಗುರುರಾಜರು, ಅದಾದ ನಂತರ ಶ್ರೀ ಲಕ್ಷ್ಮೀನಾಥ ತೀರ್ಥಗುರುರಾಜರು, ಇವರ ವೃಂದಾವನ ಶ್ರೀರಂಗದಲ್ಲಿದೆ. ಶ್ರೀ ರಾಮಚಂದ್ರ ತೀರ್ಥಗುರು ಸಾರ್ವಭೌಮರಿಗೆ ನಮಸ್ಕಾರ ಮಾಡಿದ ನಂತರ ಶ್ರೀ ಲಕ್ಷ್ಮೀನಾಥ ತೀರ್ಥಗುರುರಾಜರಿಗೆ ನಮಸ್ಕಾರ ಮಾಡೋದು ಯುಕ್ತವಾಗುತ್ತೆ. ಮತ್ತು ಶ್ರೀ ಲಕ್ಷ್ಮೀನಾಥ ತೀರ್ಥ ಶ್ರೀಪಾದಂಗಳವರು ವ್ಯಾಸತ್ರಯಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ತಾತ್ಪರ್ಯ ಚಂದ್ರಿಕಾಕ್ಕಂತೂ ವಿಸ್ತೃತವಾದಂತಹ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಹೀಗಾಗಿ ಹಸ್ತಪ್ರತಿಯಲ್ಲಿರುವುದು ರಾಮಚಂದ್ರ ಗುರುಶ್ಚೈವ ಲಕ್ಷ್ಮೀನಾಥ ಗುರುನಪಿ ಅಂತ. ಆದರೆ ಇಲ್ಲಿ ರಾಮಚಂದ್ರ ಗುರುನಾರ್ಯಾನ್ ಲಕ್ಷ್ಮೀಕಾಂತ ಗುರುನಪಿ ಅಂತ ಮುದ್ರಣ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ ಪ್ರಕ್ಷೇಪ ಮಾಡಿದ್ದಾರೆ ದುರಾತ್ಮರು? ನಮ್ಮ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಹೇಳತಕ್ಕಂತಹ ಅರ್ಥ ಸಾಂಪ್ರದಾಯಿಕವಾದದ್ದು ಅಂತ ನಿರ್ಣೀತವಾದದ್ದು. ಇಲ್ಲೇನು ಮಾಡಿದ್ದಾರೆ? ಶ್ರೀ ರಾಮಚಂದ್ರ ತೀರ್ಥಗುರುಗಳ ನಂತರ ಲಕ್ಷ್ಮೀಕಾಂತ ಗುರುಗಳನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ಅವರಿಗೆ ಅವರ ಪರಂಪರೆಯೇ ಗೊತ್ತಿಲ್ಲ ಅಂತ ಆಕ್ಷೇಪ ಮಾಡ್ಬೋದಲ್ಲ, ಅದಕ್ಕಾಗಿ ಮಾಡಿರುವಂಥದ್ದು. ಆದರೆ ಸತ್ಯ ಯಾವತ್ತಿದ್ದರೂ ಹೊರಗೆ ಬರ್ತದೆ. ನೋಡಿ, ಹಸ್ತಪ್ರತಿಯನ್ನೂ ನೀಡಲಾಗಿದೆ. ಆ ಹಸ್ತಪ್ರತಿಯಲ್ಲಿ ರಾಮಚಂದ್ರ ಗುರುಶ್ಚೈವ ಲಕ್ಷ್ಮೀನಾಥ ಗುರುನಪಿ, ಹೀಗೆ ಮಾಧ್ವ ಸಾಹಿತ್ಯದಲ್ಲಿ ಪ್ರಕ್ಷೇಪಗಳಾಗ್ತಾ ಇವೆ. ಪ್ರತಿಯೊಂದನ್ನು ಶೋಧನ ಮಾಡುವಂತಹ ಕಾಲ ಕಾರ್ಯ ಒದಗಿ ಬಂದಿದೆ. ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥದಲ್ಲಿ ಅನೇಕ ಕಡೆಗೆ ಪ್ರಕ್ಷೇಪಗಳಾಗಿವೆ, ಆಗಿಲ್ಲ ಅಂತ ಖಂಡಿತ ಇಲ್ಲ. ಆದರೆ ಯಾವ ಮಾತುಗಳನ್ನು ಇಟ್ಟುಕೊಂಡು ಇವರು ಆಕ್ಷೇಪ ಮಾಡ್ತಾರೆಯೋ ಅದೇ ಮಾತುಗಳು ನಮಗೆ ರುಜುತ್ವದಲ್ಲಿ ದಾರ್ಢ್ಯವನ್ನು ನೀಡ್ತಾ ಇವೆ. ದೊಡ್ಡವರ ಮಧ್ಯದಲ್ಲಿ ವೈಷಮ್ಯವನ್ನು ಹುಟ್ಟಿಸುವುದೇ ಉತ್ತರಾದಿಯರ ಅಂದಿನಿಂದ ಕರ್ತವ್ಯ. ಶ್ರೀಮದ್ ವಿಬುಧೇಂದ್ರ ತೀರ್ಥಗುರು ಸಾರ್ವಭೌಮರಿಂದ ಆರಂಭ ಮಾಡಿಕೊಂಡು ಶ್ರೀ ಶ್ರೀಪಾದರಾಜ ಗುರುರಾಜರ ಬಗ್ಗೆ, ಶ್ರೀಮದ್ ಚಂದ್ರಿಕಾಚಾರ್ಯರ ಬಗ್ಗೆ, ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರ ಬಗ್ಗೆ, ನಮ್ಮ ಶ್ರೀಮದ್ ರಾಮಚಂದ್ರ ತೀರ್ಥಗುರು ಸಾರ್ವಭೌಮರ ಬಗ್ಗೆ ಅಲ್ಲ ಸಲ್ಲದ ಮಾತುಗಳನ್ನು ದಾಸಾರ್ಯರ ಬಗ್ಗೆ ಹೇಳಿಕೊಂಡು ಬಂದಂತಹ ಪರಂಪರೆಯದು ಅವರುಗಳು ಮಾಡುವಂತಹ ಆಕ್ಷೇಪ. ಆದರೆ ಸತ್ಯ ಕೆಲಕಾಲ ಮರೆಯಾಗಿರ್ತದೆ ಅಷ್ಟೇ. ಮಂದಂ ಮಂದಂ ಮನಸ್ಸಿ ಚ ಸತಾಂ ಹಂತನೂನಂ ತಿರೋಭೂತ್ ಅಂತ ಹೇಳಿ ಈ ದುರ್ವಾದಿಗಳ ಆಕ್ರಮಣದಿಂದ ಭಗವಂತನ ಬಗ್ಗೆ, ಗುರುಗಳ ಬಗ್ಗೆ ಮಹಿಮೆಯ ತಿಳುವಳಿಕೆ ಕಡಿಮೆ ಆಗ್ತದೆ ಸಾಮಾನ್ಯ ಜನರಿಗೆ. ಆದರೆ ಭಗವಂತನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ, ನಮ್ಮ ಶ್ರೀಮನ್ ಮಾಧ್ವ ಪರಂಪರೆಯ ಮಹಾಗುರುಗಳ ಅನುಗ್ರಹದಿಂದ, ನಮ್ಮ ಭಾವಿ ಸಮೀರ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ಅನುಗ್ರಹದಿಂದ ನಾವು ಯಥಾರ್ಥವನ್ನು ತಿಳಿಯಲಿಕ್ಕೆ ಸಾಧ್ಯ. ಎಲ್ಲೇ ಯಾರೇ ಏನೇ ಆಕ್ಷೇಪ ಮಾಡಿದರೂ ಅದನ್ನು ಯಥಾರ್ಥವಾಗಿ ತಿಳಿಯೋಣ. ಪ್ರಕ್ಷೇಪ ಯಾವುದು, ಪ್ರಕ್ಷೇಪ ಯಾವುದಲ್ಲ ಅಂತ ನಿರ್ಣಯ ಮಾಡಿಕೊಳ್ಳಿಕ್ಕೂ ಮಾರ್ಗವಿದೆ. ನಾವು
ಭವಪ್ರಕಾಶಕ ಗ್ರಂಥದಲ್ಲಿ ಪ್ರಕ್ಷೇಪವಾದದ್ದನ್ನು ಕಂಡೆವು. ಯಾಕೆ ಪ್ರಕ್ಷೇಪ ಅದು ಅಂತ ನಿರ್ಣಯವಾಯಿತು? 80ಕ್ಕೆ 25 ಸೇರಿದರೆ 110 ಅಂತ ಇದ್ದಾನವನು. ಅದನ್ನು ರಾಜರು ಬರೆಯಲಿಕ್ಕೆ ಸಾಧ್ಯವೋ? ಸಾಧ್ಯವಿಲ್ಲ. ಮದ್ದು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಬರೆಯಲಿಕ್ಕೆ ಸಾಧ್ಯವೋ? ಸಾಧ್ಯವಿಲ್ಲ. ತಮ್ಮ ಗ್ರಂಥದ ವಿರುದ್ಧವಾಗಿ ತಾವೇ ಬರೆಯಲಿಕ್ಕೆ ಸಾಧ್ಯವೋ? ಸಾಧ್ಯವಿಲ್ಲ. ಪ್ರಕ್ಷಿಪ್ತ ಅಂತ ನಿರ್ಣಯವಾಯಿತು. ಇಲ್ಲಿ ಇದು ನಾವು ಪ್ರಕ್ಷಿಪ್ತ ಅಂತ ಸರ್ವತಾ ಹೇಳ್ತಾ ಇಲ್ಲ. ಈ ಮೂರೂ ವಿಷಯಗಳೇನಿದೆ ಶ್ರೀಮದ್ ಭಾಷ್ಯ ದೀಪಿಕೆಯಲ್ಲಿದೆ. ಆದರೆ ರಾಜರ ರುಜುತ್ವವನ್ನೇ ತೋರಿಸಿಕೊಡ್ತಾ ಇದೆ. ನಮ್ಮ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಿಗೂ ನಮ್ಮ ಶ್ರೀಮದ್ ಭಾವಿ ಸಮೀರರಿಗೂ ಸಹಿತ ವೈಷಮ್ಯವಿದೆ ಅಂತ ಹೇಳಲಿಕ್ಕೆ ಹೊರಟಿದ್ದರು. ಆದರೆ ಅಲ್ಲಿ ನಮ್ಮ ಮಂತ್ರಾಲಯ ಪ್ರಭುಗಳು ನಮ್ಮ ಸ್ವಾದಿರಾಜರ ಪಕ್ಷವನ್ನೇ ಆಶ್ರಯಿಸಿದ್ದಾರೆ. ಅನ್ಯೇತು ಅಂತ ಉಲ್ಲೇಖ ಮಾಡಿದ್ದಾರೆ. ಆದರೆ ಅದೇ ಪಕ್ಷವನ್ನು ತಾವು ಆಶ್ರಯಿಸಿ ಅವರಲ್ಲಿ ಭಕ್ತಿಯನ್ನು ತೋರಿದ್ದಾರೆ. ಇಲ್ಲಿಯೂ ಸಹಿತ ತಚ್ಚಿಂತ್ಯಂ ಅಂತ ಹೇಳಿ ಚಿಂತನ ಮಾಡಿ ಅಂದರು. ಚಿಂತನ ಮಾಡಬೇಕಾದ್ರೆ ನಮಗೆ ಅರ್ಥವಾಗುವುದಿಲ್ಲ. ಉಭಯ ವ್ಯಾಮೋಹ ಇತಿ ಭಾಷ್ಯ ಅನ್ನೋದನ್ನು ಹೇಗೆ ಬೇಕಾದ್ರೂ ಅರ್ಥ ಮಾಡಿಕೊಳ್ಬೋದು ಅಂತ ಪ್ರಸಕ್ತಿ ಬಂದಾಗ ಭಾಷ್ಯೇಪಿ ವ್ಯಾಮೋಹ ಇತಿ ಪ್ರಥಮಾಂತಂ ಅಂತ ಹೇಳಿ ರಾಜರ ಅಭಿಪ್ರಾಯವನ್ನು ನಮ್ಮ ಭಾಷ್ಯ ದೀಪಿಕಾಚಾರ್ಯರು ತಿಳಿಸಿ ಹೇಳಿದರು. ಅಷ್ಟೇ ಅಲ್ಲ, ತಥಾಚ ವ್ಯಾಖ್ಯಾಸ್ಯಾಮಃ ಅಂತ ಹೇಳಿ ರಾಜರ ಮಾತಿಗೆ ನಾವು ವ್ಯಾಖ್ಯಾನ ಮಾಡ್ತೇವೆ ಅಂತ ಶ್ರೀಮದ್ ಭಾಷ್ಯ ದೀಪಿಕಾ ಗ್ರಂಥದಲ್ಲಿ ರಾಜರ ಮಾತಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ಮುಖಾಂತರ ನಮಗೆ ರುಜುತ್ವದಲ್ಲಿ ದಾರ್ಢ್ಯವನ್ನೇ ನೀಡಿದ್ದಾರೆ ಅಂತ ತಿಳಿಸ್ತಾ ಈ ಪರಮ ಮಂಗಲವಾದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ, ಶ್ರೀಮದ್ ಪಂಡಿತಾಚಾರ್ಯರ, ಶ್ರೀಮದ್ ಟೀಕಾಕೃತ್ಪಾದರ, ಶ್ರೀಮದ್ ಭಾವಿಸಮೀರರ, ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರ ವಾಕ್ಯಗಳ ಯಥಾಶಕ್ತಿ ಯಥಾಮತಿ ಅರ್ಥಾನುಸಂಧಾನದ ಪವಿತ್ರವಾದ ವಾಕ್ಪುಷ್ಪವನ್ನು ಸಕಲ ಗುರುದೇವತೆಗಳ ಅಂತರ್ಯಾಮಿಯಾದಂತಹ ಶ್ರೀ ಲಕ್ಷ್ಮೀ ಹಯಗ್ರೀವಾಭಿನ್ನ ಶ್ರೀ ವಿಷ್ಣುನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.